ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳುವಂತಹ ಕ್ವೆಶನ್ ಏನಪ್ಪ ನನ್ನ ಹತ್ರ ಅಂತ ಅಂದರೆ, ನಿಮ್ಮ ಹೇರ್ ಇಷ್ಟೊಂದು ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಹೇಗಿರುತ್ತೆ, ಏನು ಹಚ್ಕೊತೀರಾ, ಏನು ಕೇರ್ ಮಾಡ್ತೀರಾ ಅನ್ನೋದನ್ನ ಹೇಳಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಪರ್ಸ್ನಲಿ ಕೂಡ ಕೇಳ್ತಾ ಇರ್ತಾರೆ, ಹಾಗೆ ಕಮೆಂಟ್ ಮಾಡಿ ಕೂಡ ಕೇಳ್ತಾರೆ. ತುಂಬ ಜನ ಕೇಳ್ತಾ ಇರ್ತಾರಲ್ಲ, ಸೊ ಹಾಗಾಗಿ ನನಗೆ ಗೊತ್ತಿರುವಂತಹ ಒಂದಷ್ಟು ಓಮ್ ರೆಮಿಡಿಗಳನ್ನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ಏನದು ರೆಮಿಡೀಸ್ ನಾನು ಯೂಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಹೇರ್ ಕೇರ್ ಹೇಗೆ ಮಾಡಬೇಕು ಅಂತ ಅಂದರೆ, ಅದು ನಮ್ಮ ದೇಹದಲ್ಲಿ ಇರುವಂತಹ ಒಂದು ಅಂಗ ಅಂತ ಒಂದು ನಾವು ಕನ್ಸಿಡರ್ ಮಾಡ್ಕೋಬೇಕು. ನಮ್ಮ ಪಾರ್ಟ್ ಆಫ್ ದಿ ಬಾಡಿ ಅಂತ ಮೇಯ್ನಾಗಿ ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ, ಒಂದು ಮಗುವಿನ ರೀತಿಯಾಗಿ ನಾವು ಮೇಂಟೈನ್ ಮಾಡಬೇಕು. ಹೇಗೆ ಬೇಕೋ ಹಾಗೆ ನಾವು ಅದನ್ನು ನೋಡ್ಕೊಳ್ಳೋದಾಗಿರ್ಬೋದು. ಆ ರೀತಿಯಾಗಿ ಮಾಡಿದ್ರೆ ಅದು ಹೇಗೆ ಬೇಕೋ ಹಾಗೆ ಬೆಳೆಯೋದು, ಉದುರೋದು ಆ ರೀತಿಯಾಗಿ ಆಗುತ್ತೆ. ಒಳ್ಳೆ ಪ್ರೋಟೀನ್ ಇರುವಂತಹ ಫುಡ್ಡನ್ನು ನಾವು ತಗೋಬೇಕು, ಒಳ್ಳೆ ನ್ಯೂಟ್ರಿಷಿಯಸ್ ಇರಬೇಕು, ಆ ರೀತಿಯಾದಂತಹ ಒಂದು ಫುಡ್ಡನ್ನು ತಗೋಬೇಕು. ಹಾಗೆ ವೀಕ್ಲಿ ಒನ್ಸ್ ಮಾತ್ರ ನೀವು ಹೆಡ್ ಬಾತ್ ಮಾಡಿ. ನೀವು ಅನ್ಕೋಬೋದು, ಒನ್ಸ್ ಮಾತ್ರ ಸಾಕಾ, ನನ್ನ ಕೂದಲು ತುಂಬ ಆಯಿಲಿ ಆಗುತ್ತೆ, ತುಂಬ ಡ್ಯಾಂಡ್ರಫ್ ಆಗುತ್ತೆ, ಸ್ಮೆಲ್ ಬರುತ್ತೆ ಅಂತ ಎಲ್ಲ ಕೇಳ್ಬೋದು. ಸ್ಮೆಲ್ ಬರೋ ಹಾಗಿದ್ದರೆ ನೀವು ನೋಡಿಕೊಂಡು ವಾರಕ್ಕೆ 2 ಸಲ ನೀವು ಮಾಡ್ಕೊಳ್ಳಿ. ಸ್ಮೆಲ್ ಬರುತ್ತೆ, ತುಂಬ ಆಯಿಲಿ ಆಗುತ್ತೆ ಅನ್ನುವಂಥವ್ರು 2 ಸಲ ಮಾಡಿ. ಇಲ್ಲ, ನನಗೆ ಆ ಥರ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲ್ಲ ಅನ್ನುವಂಥವ್ರು ವಾರಕ್ಕೆ 1 ಸರಿ ಮಾಡಿ. ಸೊ ಇದು ನನ್ನ ಮೊದಲನೇ ಟಿಪ್. ಕೆಲವ್ರು ಏನು ಮಾಡ್ತಾರೆ, ಇವತ್ತು ಎಣ್ಣೆ ಹಚ್ಚೋದು, ನಾಳೆ ಮಾಡೋದು, ಮತ್ತು ನಾಳೆ ಸಂಜೆ ಎಣ್ಣೆ ಹಚ್ಚೋದು, ನಾಡಿದ್ದು ಮಾಡೋದು, ಈ ರೀತಿಯಾಗಿ ಮಾಡಿಬಿಡ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ಕೂದಲಲ್ಲಿ ಏನು ನಾವು ತಿನ್ನುವಂತಹ ನ್ಯೂಟ್ರಿಯೆಂಟ್ಸು ಹಾಗೆ ಕ್ಯಾಲ್ಶಿಯಮು ಏನು ತಗೋತೀವಿ, ಅದು ಸ್ನಾನ ಮಾಡಿ ನಾವೇ ಕಳಿಸೋ ರೀತಿ ಆಗಿಬಿಡುತ್ತೆ. ಸೊ ಪ್ಲಸ್ ಇನ್ನೊಂದೇನು ಅಂತ ಅಂದರೆ, ನಾವು ಸ್ನಾನ ಮಾಡ್ಬೇಕಾದ್ರೆ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಸೊ ಆಗ ಅದರಲ್ಲಿರುವಂತಹ ಜೀವಂತ ಸೆಲ್ಸ್ ಏನಿರುತ್ತೆ ಅದು ಡೆತ್ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಡೆತ್ ಆಗ್ತಾ ಬಂತು ಅಂತ ಅಂದರೆ ಕೂದಲಲ್ಲಿ ಏನು ಜೀವಾಂಶ ಇರೋದಿಲ್ಲ. ಸೊ ಹಾಗಾಗಿ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಮಾಡ್ಕೋಬೇಕು. ಹಾಗೆ ಡ್ರೈಯರ್ನ ತುಂಬ ಉಪಯೋಗಿಸ್ಬೇಡಿ. ನಾನು ಕೂಡ ಡ್ರೈಯರ್ನ ಉಪಯೋಗಿಸಲ್ಲ ಅಂತ ಅಲ್ಲ, ಬಟ್ ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ, ನೀಟಾಗಿ ಒರೆಸ್ಕೊಳ್ಳಿಲ್ಲ ಅಂತ ಅಂದರೆ ಹೆಡೇಕ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಒಂದೊಂದು ಸರಿ ಡ್ರೈಯರ್ನ ನಾನು ಯೂಸ್ ಮಾಡ್ಕೋತೀನಿ. ಸೊ ಡ್ರೈಯರ್ನ ಜಾಸ್ತಿ ಯೂಸ್ ಮಾಡಬೇಡಿ. ಹಾಗೆ ಗೀಝರ್ ನೀರನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಸೋಲರ್ ನೀರು ಮಾಡಿ. ಇಲ್ಲ ನಮ್ಮನೆ ಗೀಝರೇ ಇರೋದಪ್ಪ, ನಾವು ಏನು ಮಾಡೋದು ಅಂತ ಅನ್ನೋ ಹಂಗಿದ್ರೆ ಅಟ್ಲೀಸ್ಟ್ ಒಂದು 5 to 6 ಜಗ್ಗಷ್ಟು ನೀವು ಸ್ಟವ್ ಮೇಲೆ ಕಾಯಿಸ್ಕೊಂಡು ನೀವು ತಲೆಗೆ ಹಾಕೊಳ್ಳೋದು ಬೆಟರ್ ಅಂತ ನನ್ನ ಒಪಿನಿಯನ್. ಓಕೆನಾ? ಅದಕ್ಕೆ ಮತ್ತು ತಣ್ಣೀರು ಮಿಕ್ಸ್ ಮಾಡಿಕೊಂಡು, ತುಂಬ ಬೆಚ್ಚಗಿರೋ ನೀರಾದರೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1-2 ಬಕೆಟಷ್ಟು ಇಟ್ಕೊಂಡು ತುಂಬ ಒಳ್ಳೆಯದಾಗುತ್ತೆ. ಆದಮೇಲೆ ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಕೇರ್ನ ನಾವು ತಗೋಬೇಕು ಅಂತ ಅನ್ನೋ ಹಾಗಿದ್ರೆ, ವೀಕ್ಲಿ ಒನ್ಸ್ ಆಲೋವೆರಾ ಜೆಲ್ ಬರುತ್ತೆ. ಸೊ ಆಲೋವೆರಾ ಜೆಲ್ ಹೊರಗಡೆ ಶಾಪಲ್ಲೂ ಕೂಡ ಸಿಗುತ್ತೆ, ನ್ಯಾಚುರಲ್ ಆಗಿದ್ದರೆ ಇನ್ನೂ ಕೂಡ ಒಳ್ಳೆಯದು. ಸೊ ಇದನ್ನು ನೀವು ಜೆಲ್ನ ಸ್ಕ್ಯಾಲ್ಪ್ಗೆ ನೀವು ಹಾಕೋದ್ರಿಂದ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ರೂಟ್ಸ್ಗೆ ಕೂಡ ಒಳ್ಳೆ ಹೆಲ್ದಿಯಾದಂತಹ ಒಂದು ಪೌಷ್ಟಿಕಾಂಶವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ವೆಜಿಟೇರಿಯನ್ಸ್ ಏನಾದರೂ ಆದರೆ ನೀವು ಆಲೋವೆರಾ ಹಾಕಿ. ಇಲ್ಲ ನಾವು ನಾನ್ ವೆಜ್ನ ನಾವು ಪರವಾಗಿಲ್ಲ ಮಾಡ್ತೀವಿ ಅನ್ನೋ ಹಾಗಿದ್ರೆ ಎಗ್ ವೈಟ್ನ ಕೂಡ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಒಂದು ಸಜೆಷನ್ ಅಂತಲೇ ಅನ್ಬೋದು. ಸೊ ಅದಾದಮೇಲೆ ಶಾಂಪೂಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ರು. ಸೊ ನಾನು ಅವಾಗಿಂದ ಯೂಸ್ ಮಾಡ್ತಾ ಇದ್ದಿದ್ದು ಕ್ಲಿಯರ್ ಅನ್ನೋ ಶಾಂಪೂ, ನಾಟ್ ಕ್ಲಿನಿಕ್ ಪ್ಲಸ್ ಅಲ್ಲ. ಅದು ಕೂದಲನ್ನ ತುಂಬ ರಫ್ ಮಾಡುತ್ತೆ, ಅದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ನಮಗೆ ಸೆಟ್ ಆಗಿರೋದು ಯಾವುದು ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದರೆ ನಮ್ಮ ಕೂದಲು ಕೂಡ ಆ ಒಂದು ಶಾಂಪೂಗೆ ಅಡ್ಜಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಕ್ಲಿಯರ್ನ ಯೂಸ್ ಮಾಡ್ತಾ ಇದ್ದೆ. ಸ್ವಲ್ಪ ಮಿಡಲಲ್ಲಿ ಏನಾಯಿತು ಅಂತ ಅಂದರೆ, ಮೀರಾ ವೈಟ್ ಕಲರ್ ಆನಿಯನ್ದು
ತುಂಬ ಚೆನ್ನಾಗಿದೆ. ಅದನ್ನು ನಾನು ನಿಮಗೆಲ್ಲರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಓನ್ ಒಪಿನಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ವೈಟ್ ಮೀರಾನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಟಿಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ